ಬೆಂಕಿಯ ಕೆನ್ನಾಲಿಗೆ ಹೇಗಿತ್ತು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿತ್ತು. ಧಗ ಧಗ ಅಂತೇಳಿ ಬೆಂಕಿ ಹೊತ್ತಿ ಉರಿತಾ ಇದ್ರೆ ಅಲ್ಲಿ ಬ್ಲಾಸ್ಟ್ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಈಗ ಈ ಸದ್ಯಕ್ಕೆ ಬೆಂಕಿಯನ್ನ ನಂದಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಕೆಲ ತಿಂಗಳ ಹಿಂದೆಯೂ ಕೂಡ ಇಲ್ಲಿ ಬೆಂಕಿ ಜ್ವಾಲೆ ಅಥವಾ ಬೆಂಕಿ ಅನಾಹುತ ಸಂಭವಿಸಿತ್ತು. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೊತ್ತಿ ಉರಿದಿರಬಹುದು ಅನ್ನುವಂತ ಅನುಮಾನ ಇತ್ತು. ಬಳಿಕ ಜಾಗ ಅಲ್ಲಿಂದ ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೋಗಿದ್ರು ಅವರು. ಬೆಂಕಿ ಬಿದ್ದ ಸ್ಥಳದ ತೂಗಳತೆ ದೂರದಲ್ಲಿ ಮತ್ತೆ ಈಗ ಠಿಕಾಣಿ ಹೂಡಿದ್ದಾರೆ. ಸ್ಥಳದಲ್ಲಿ ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಅನ್ನುವ ಆರೋಪವನ್ನ ಸ್ಥಳೀಯರು ಮಾಡಿದ್ದಾರೆ. ಸಿಲಿಂಡರ್ಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇವರು, ಹೀಗಾಗಿ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಅದು ಬ್ಲಾಸ್ಟ್ ಆಗಿರಬಹುದು ಅನ್ನೋದು ಈಗ ಸ್ಥಳೀಯರು ಹೇಳ್ತಾ ಇರುವಂತ ಮಾತು. ನೋಡಿ ಎಷ್ಟು ರಾಜಾರೋಷವಾಗಿ ಅವರಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇದ್ರು, ಅನಧಿಕೃತವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇದ್ರು. ಇಷ್ಟಿದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ವಾ? ಅಲ್ಲಿ ಬೆಂಕಿ ಅವಘಡ ಆಗಿ ದುರಂತವೇ ಆಗೋಗಿತ್ತು. ಹಾಗಾಗಿ ಅವರು ಕೂಗಳತೆ ದೂರದಲ್ಲಿ ಮುಂದೆ ಹೋಗಿ ತಮ್ಮ ಟೆಂಟ್ ಗಳನ್ನ ಹಾಕೊಂಡಿದ್ರು. ಇಷ್ಟಾದ್ರೂ ಕೂಡ ಪೊಲೀಸರು ಅದನ್ನ ಕ್ಯಾರೇ ಅನ್ಲಿಲ್ಲ. ಆ ಕಾರಣಕ್ಕೆ ಮತ್ತೊಂದ್ಸಲ ಈಗ ಭೀಕರ ದುರಂತ ಆಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಯಾರಾದ್ರೂ ಪ್ರಾಣ ಕಳ್ಕೊಂಡಿದ್ರೆ ಪೊಲೀಸರು ಆಗ ಯೋಚನೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸದ್ಯಕ್ಕೆ ಈಗ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾರೆ. ನೋಡಿ, ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡವೇ ನಿಮ್ ಮುಂದೆ ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ನಮ್ದೊಂದೇ ಚಾನಲ್, ಇವರೆಲ್ಲ ಅಕ್ರಮ ಚಟುವಟಿಕೆಗಳನ್ನ ನಾವು ಬಯಲು ಮಾಡಿದ್ವಿ. ಈಗ ಸ್ಥಳೀಯರು ಹೇಳ್ತಾ ಇದ್ದಾರೆ, ನೋಡಿ ಹಿಂಗೆ ಅವರು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾ ಇದ್ರು, ಇದರಿಂದಾಗಿ ಕಳಿಸಲಾಗಿತ್ತು, ಪೊಲೀಸ್ ಎಚ್ಚೆತ್ಕೊಂಡಿರಲಿಲ್ಲ, ಈಗ ಮತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ವೇಸ್ಟ್ ಎಲ್ಲ ತಗೊಂಡ್ ಬಂದು ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಎಲ್ಲ ಪ್ರತಿಯೊಂದು ತಗೊಂಡ್ ಬಂದು ಇಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ರು. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಎಲ್ಲ ಒಂದು ಪೊಲ್ಯೂಷನ್ ಆಗ್ಲಿ ಇದಾಗ್ಲಿ ಎಲ್ಲಾ ಕಡೆಯಿಂದನೂ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಇಲ್ಲೆಲ್ಲರೂ ಲೇಡೀಸ್ ಎಲ್ಲ ಸೇರಿ ಎಲ್ಲರೂ ಅದು ಈ 2 ತಿಂಗಳ ಹಿಂದೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತು, 20-25 ಸಿಲಿಂಡರ್. ಅವಾಗ ಆ ಟೈಮಲ್ಲಿ ಎಲ್ಲಾ ಲೇಡೀಸ್ ಸೇರಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಅವ್ರ ಹತ್ರ. ಅವರು ಕೂಡ ಇದ್ ಮಾಡ್ಲಿಲ್ಲ. ಮತ್ತೆ ನಾವು ಅಲ್ಲಿ ಇದ್ರ ಹತ್ರನೂ ಎಲ್ಲಾ ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ರು ಯಾವ ರೀತಿಯಲ್ಲೂ ಈ ಹಿಂದೆ ಎಲ್ಲ ವೇಸ್ಟ್ ಎಲ್ಲ ತಗೊಂಡ್ ಬಂದು ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಎಲ್ಲ ಪ್ರತಿಯೊಂದು ತಗೊಂಡು ಈ ಬೆಳಗಿನ ಜಾವ ಎದ್ದು ನೋಡಿದಾಗ ಬರೀ ಹೊಗೆಯೇ ತುಂಬಿಕೊಂಡಿದೆ. ಬೆಳಗಿನ ಜಾವ ನೋಡಿದಾಗ ಈಗ ಈ ಹೊತ್ತಿಗೆ ಪೂರ್ತಿ ಹೊಗೆ ಆವರಿಸಿಕೊಂಡಿದೆ. ಪ್ಲಾಸ್ಟಿಕ್ ಆಗಿರೋದ್ರಿಂದಾಗಿ ಅಷ್ಟು ಬೇಗ ಅಲ್ಲಿ ಅದನ್ನ ನಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಅದು ಮತ್ತೆ ಬೆಂಕಿ ಆವರಿಸ್ಕೊಳ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈ ಕ್ಷಣಕ್ಕೆ ಬೊಮ್ಮನಹಳ್ಳಿಯ ಬೇಗೂರಿನಲ್ಲಿ ಸಂಭವಿಸಿರುವಂತಹ ಬೆಂಕಿ ದುರಂತದಲ್ಲಿ ಈ ಹೊತ್ತಿಗೆ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಬೆಳಿಗ್ಗೆಗೆ ನಮ್ಮ ತಂಡ ಅಲ್ಲಿಗೆ ಹೋಗಿ ಈಗ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಈಗ ಈ ಕ್ಷಣಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಸದ್ಯಕ್ಕೆ ಬೆಂಕಿಯನ್ನ ನಂದಿಸಿದ್ರ? ತಾವು ಸ್ವಲ್ಪ ಹುಷಾರಾಗಿರಿ, ಯಾಕಂತ ಹೇಳಿದ್ರೆ ಅಲ್ಲಿ ಪ್ಲಾಸ್ಟಿಕ್ ರದ್ದಿಗೆ ಬೆಂಕಿ ಹೊತ್ತಿರೋದ್ರಿಂದಾಗಿ ಅದು ಪಸರಿಸಬಹುದು. ಈ ಹೊತ್ತಿಗೆ ಹೇಗಿದೆ ಅಲ್ಲಿನ ಚಿತ್ರಣ? ರಂಜಿತ್, ಪ್ರಮುಖವಾಗಿ ಬೇಗೂರಿನಲ್ಲಿ ಆಗಿರುವಂತಹ ಈ ಒಂದು ಅಗ್ನಿ ದುರಂತ ಏನಿದೆ, ಇಲ್ಲಿ ಅಕ್ರಮವಾಗಿ ವಲಸೆ ಬಂದಂತಹ ಬಾಂಗ್ಲಾದೇಶಿಗರು ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವರದಿಯನ್ನ ಬಿತ್ತರ ಮಾಡಿದ ಬಳಿಕ ಒಂದಿಷ್ಟು ಅಕ್ರಮ ಬಾಂಗ್ಲಾದೇಶಿಗಳೇನಿದ್ರು ಅವರು ಹೊರಗಡೆ ಹೋಗಿದ್ರು. ಸದ್ಯ ಗಮನಿಸ್ತಿರುವಂತಹ ಸ್ಥಳ ಏನಿದೆ, ಇದು ಅವರು ತಮ್ಮ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಂತು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಗಳಾಗಿರಬಹುದು, ಗುಜರಿಯನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಅವುಗಳನ್ನ ತಂದು ಈ ಒಂದು ಜಾಗದಲ್ಲಿ ರಾಶಿ ಹಾಕ್ತಾ ಇದ್ರು. ಇದರಿಂದ ಸ್ವಲ್ಪ ದೂರಕ್ಕೆ ಅಂತ ಹೇಳಿದ್ರೆ ಸುಮಾರು 10 ಮೀಟರ್ ದೂರಕ್ಕೆ ತಮ್ಮ ಒಂದು ಶೆಡ್ ಗಳನ್ನ, ತಮ್ಮ ಗುಡಿಸುಗಳನ್ನ ಹಾಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಸುಮಾರು 2 ಗಂಟೆಯ ಸುಮಾರಿಗೆ ಬೆಂಕಿ ಅನಾಹುತ ಆಗಿರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಈ ಭಾಗದಲ್ಲಿ ಗಮನಿಸಿದ್ರೆ ಇನ್ನು ಕೂಡ ಬೆಂಕಿಯ ಒಂದಿಷ್ಟು ಹೊಗೆ ಆಡ್ತಾನೆ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಜಾಗದಲ್ಲಿ ಪ್ಲಾಸ್ಟಿಕ್ ಗಳೇನಿದೆ, ಪ್ಲಾಸ್ಟಿಕ್ ಗಳ ರಾಶಿ, ಅದರ ಜೊತೆಗೆ ಒಂದಿಷ್ಟು ಈ ಟಿನ್ಗಳು, ಸ್ಪ್ರೇ ಟಿನ್ಗಳಾಗಿರಬಹುದು, ಮತ್ತೆ ಕಬ್ಬಿಣದ ತುಂಡುಗಳೇನಿದೆ ಅವುಗಳನ್ನ ತಂದು ಇಲ್ಲಿ ಸಂಗ್ರಹವನ್ನ ಮಾಡಿದ್ರು. ಮತ್ತೆ ಪ್ಲಾಸ್ಟಿಕ್ ನ ರಾಶಿ, ಪ್ಲಾಸ್ಟಿಕ್ ನ ವಸ್ತುಗಳು ಹೆಚ್ಚಾಗಿರೋದ್ರಿಂದಾಗಿ ಇನ್ನು ಕೂಡ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಆಗಿತ್ತು. ಅದಾದ ಬಳಿಕ
3 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳ ಬರುತ್ತೆ. ಬೆಂಕಿ ಪಸರಿಸದಂತೆ 4 ಕಡೆಯಲ್ಲೂ ಕೂಡ ಅಗ್ನಿಶಾಮಕ ವಾಹನವನ್ನ ನಿಲ್ಲಿಸಿ ಬೆಂಕಿ ಹೊರಭಾಗಕ್ಕೆ, ಈ ಜಾಗದಿಂದ ಹೊರಭಾಗಕ್ಕೆ ಹೋಗದೆ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಕಳೆದ 5 ಗಂಟೆಯಿಂದ ಕಾರ್ಯಾಚರಣೆಯನ್ನ ನಡೆಸಿದ್ರು ಕೂಡ ಬೆಂಕಿಯ ಹೊಗೆ ಇನ್ನೂ ಕೂಡ ಆಡ್ತಾನೆ ಇದೆ. ಅದನ್ನ ನಿಲ್ಲಿಸಲಿಕ್ಕೆ ಇನ್ನೂ ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಕಳೆದ 5 ಗಂಟೆಯಿಂದ ಸುಮಾರು 5 ವಾಟರ್ ಜೆಟ್ ಗಳನ್ನ ಬಳಸಲಾಗಿದೆ. ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿಯನ್ನ ಎಷ್ಟೇ ನಂದಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಹೊಗೆ ಇನ್ನೂ ಆಡ್ತಾ ಇದೆ. ಪ್ರಮುಖವಾಗಿ ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವಂತಹ ಒಂದಿಷ್ಟು ಸಂಶಯಗಳು ಕೂಡ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಳೆದ 2 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಬೆಂಕಿ ಅನಾಹುತ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಪೊಲೀಸರಾಗಿರಬಹುದು ಯಾರು ಕೂಡ ಎಚ್ಚರವನ್ನ ವಹಿಸಿರಲಿಲ್ಲ. ಇಲ್ಲಿದ್ದಂತಹ ಒಂದಿಷ್ಟು ಅಕ್ರಮ ವಲಸಿಗರು ಏನಿದ್ದಾರೆ ಅವರು ಗ್ಯಾಸ್ ಫಿಲ್ಲಿಂಗ್ ಮತ್ತೆ ಅದರ ಜೊತೆಗೆ ಈ ರೀತಿಯಾಗಿ ಕಸವನ್ನ ಆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವರನ್ನ ತಡೆಯುವಂತಹ ಕೆಲಸ ಆಗಿರ್ಬೋದು, ಅದಕ್ಕೆ ಸ್ಟಾಪ್ ಮಾಡುವಂತಹ ಕೆಲಸ ಆಗಿರ್ಬೋದು, ಇಲ್ಲಿನ ಪೊಲೀಸರು ಮಾಡಲಿಲ್ಲ. ಪ್ರಮುಖವಾಗಿ ಇದೀಗ ಈ ಒಂದು ಅನಾಹುತ ಆಗಿರುವಂತದ್ದು ಸದ್ಯ ಯಾವುದೇ ರೀತಿಯಾಗಿ ಜೀವಾಪಾಯ ಆಗಿಲ್ಲ. ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಸ್ಥಳೀಯ ನಿವಾಸಿಗಳು, ಇಲ್ಲಿ ಶೆಡ್ ನಲ್ಲಿದ್ದಂತಹ ನಿವಾಸಿಗಳೇನಿದ್ದಾರೆ ಅವರನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ತೋರಿದ್ದಾರೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಒಂದು ಶೆಡ್ ಇದೆ. ಆ ಶೆಡ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆ ಶೆಡ್ ನ ಮುಂಭಾಗದಲ್ಲೇ ಇದ್ದಂತಹ ಒಂದಿಷ್ಟು ವಸ್ತುಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಅದೃಷ್ಟವಶಾತೆಂಬಂತೆ ಉಳಿದ 4-5 ಶೆಡ್ಗಳಿಗೆ ಯಾವುದೇ ರೀತಿಯಾಗಿಲ್ಲ. ಅಲ್ಲಿ ವಾಸ ಕೂಡ ಇದ್ದಂತದ್ದು ಒಂದಿಷ್ಟು ಅಕ್ರಮ ಬಾಂಗ್ಲಾದ ವಲಸಿಗರೇನಿದ್ರೆ ಅವರು ವಾಸ ಇದ್ರು. ಮತ್ತೆ ಈ ಪ್ಲಾಸ್ಟಿಕ್ ನ ರಾಶಿ ಆಗಿರೋದ್ರಿಂದಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಆ ಒಂದು ಪ್ಲಾಸ್ಟಿಕ್ ನ ರಾಶಿ ಏನಿದೆ, ಎಲ್ಲಿ ಬೆಂಕಿ ಹತ್ಕೊಂಡಿದೆ ಆ ಒಂದು ಜಾಗಕ್ಕೆ ಸಂಪೂರ್ಣವಾಗಿ ವಾಟರ್ ನ ಸಪ್ಲೈ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದು ಕಡೆ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ನೋಡಿ, ಈ ಕ್ಷಣದ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ತಾವು ಗಮನಿಸ್ತಾ ಇದ್ದೀರಿ. ಸುಟ್ಟು ಕರಕಲಾಗಿರುವಂತ ಆ ಜೋಪಡಿಗಳು, ಸುಟ್ಟು ಕರಕಲಾಗಿರುವಂತ ಅವರು ಅಲ್ಲಿದ್ದಂತ ಸಮಯದಲ್ಲಿ ಇದ್ದಂತ ರದ್ದಿ ಮತ್ತೊಂದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಹೊಗೆ ಆಡ್ತಾ ಇದೆ. ನಮ್ಮ ಪ್ರತಿನಿಧಿ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಹಿಂಗಾಗಿರಬಹುದು ಅನ್ನುವಂತ ಶಂಕೆ ಇದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 3:30 ಸುಮಾರಿಗೆ ಬೆಂಕಿ ಕಾಣಿಸಿಕೊಳ್ತು ಅಂತ ಹೇಳಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹೇಳ್ತಾರೆ. ತಕ್ಷಣ ಬರ್ತಾರೆ, ಬೆಂಕಿ ನಂದಿಸಿದ್ದಾರೆ. ಭಯಾನಕವಾಗಿ ಆವರಿಸ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅದು ಆಕ್ಚುಲಿ ಆ ಪ್ಲಾಸ್ಟಿಕ್ ರದ್ದಿ ಮತ್ತೊಂದು ಎಲ್ಲವೂ ಕೂಡ ಅಲ್ಲಿ ಬೇಡದಿದೆ, ಎಲ್ಲವೂ ಇಚ್ಚಲ್ಲಿ. ಹಾಗಾಗಿ ಬೆಂಕಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟೊತ್ತು ಬೇಕಾಯಿತು. ಬೆಂಕಿಯ ಕೆನ್ನಾಲಿಗೆ ಹೇಗಿತ್ತು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿತ್ತು. ಧಗ ಅಂತೇಳಿ ಬೆಂಕಿ ಹೊತ್ತಿ ಉರಿತಾ ಇದ್ರೆ ಅಲ್ಲಿ ಬ್ಲಾಸ್ಟ್ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಈಗ ಈ ಸದ್ಯಕ್ಕೆ ಬೆಂಕಿಯನ್ನ ನಂದಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಕೆಲ ತಿಂಗಳ ಹಿಂದೆಯೂ ಕೂಡ ಇಲ್ಲಿ ಬೆಂಕಿ ಜ್ವಾಲೆ ಅಥವಾ ಬೆಂಕಿ ಅನಾಹುತ ಸಂಭವಿಸಿತ್ತು. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೊತ್ತಿ ಉರಿದಿರಬಹುದು ಅನ್ನುವಂತ ಅನುಮಾನ ಇತ್ತು. ಬಳಿಕ ಜಾಗ ಅಲ್ಲಿಂದ ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೋಗಿದ್ರು ಅವರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ಈಗ ಠಿಕಾಣಿ ಹೂಡಿದ್ದಾರೆ. ಸ್ಥಳದಲ್ಲಿ ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಅನ್ನುವ ಆರೋಪವನ್ನ ಸ್ಥಳೀಯರು ಮಾಡಿದ್ದಾರೆ. ಸಿಲಿಂಡರ್ಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇವರು. ಹೀಗಾಗಿ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಅದು ಬ್ಲಾಸ್ಟ್ ಆಗಿರಬಹುದು ಅನ್ನೋದು ಈಗ ಸ್ಥಳೀಯರು ಹೇಳ್ತಾ ಇರುವಂತ ಮಾತು. ನೋಡಿ, ಎಷ್ಟು ರಾಜಾರೋಷವಾಗಿ ಅವರಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇದ್ರು, ಅನಧಿಕೃತವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇದ್ರು. ಇಷ್ಟಿದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ವಾ? ಅಲ್ಲಿ ಬೆಂಕಿ ಅವಘಡ ಆಗಿ ದುರಂತವೇ ಆಗೋಗಿತ್ತು. ಹಾಗಾಗಿ ಅವರು ಕೂಗಳತೆ ದೂರದಲ್ಲಿ ಮುಂದೆ ಹೋಗಿ ತಮ್ಮ ಟೆಂಟ್ ಗಳನ್ನ ಹಾಕೊಂಡಿದ್ರು. ಇಷ್ಟಾದ್ರೂ ಕೂಡ ಪೊಲೀಸರು ಅದನ್ನ ಕ್ಯಾರೇ ಅನ್ಲಿಲ್ಲ. ಆ ಕಾರಣಕ್ಕೆ ಮತ್ತೊಂದ್ಸಲ ಈಗ ಭೀಕರ ದುರಂತ ಆಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಯಾರಾದ್ರೂ ಪ್ರಾಣ ಕಳ್ಕೊಂಡಿದ್ದಿದ್ರೆ ಪೊಲೀಸರು ಆಗ ಯೋಚನೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸದ್ಯಕ್ಕೆ ಈಗ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾರೆ. ನೋಡಿ, ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡವೇ ನಿಮ್ ಮುಂದೆ ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ನಮ್ದೊಂದೇ ಚಾನಲ್. ಇವರೆಲ್ಲ ಅಕ್ರಮ ಚಟುವಟಿಕೆಗಳನ್ನ ನಾವು ಬಯಲು ಮಾಡಿದ್ವಿ. ಈಗ ಸ್ಥಳೀಯರು ಹೇಳ್ತಾ ಇದ್ದಾರೆ, ನೋಡಿ ಹಿಂಗೆ ಅವರು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾ ಇದ್ರು, ಇದರಿಂದಾಗಿ ಕಳಿಸಲಾಗಿತ್ತು, ಪೊಲೀಸ್ ಎಚ್ಚೆತ್ಕೊಂಡಿರಲಿಲ್ಲ, ಈಗ ಮತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
ಇದ್ರು. ಈ ಹಿಂದೆ ಎಲ್ಲ ವೇಸ್ಟ್ ಎಲ್ಲ ತಗೊಂಡ್ ಬಂದು ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಎಲ್ಲ ಪ್ರತಿಯೊಂದು ತಗೊಂಡ್ ಬಂದು ಇಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ರು. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಎಲ್ಲ ಒಂದು ಪೊಲ್ಯೂಷನ್ ಆಗ್ಲಿ ಇದಾಗ್ಲಿ ಎಲ್ಲಾ ಕಡೆಯಿಂದನೂ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಇಲ್ಲೆಲ್ಲರೂ ಲೇಡೀಸ್ ಎಲ್ಲ ಸೇರಿ ಎಲ್ಲರೂ ಅದು ಈ 2 ತಿಂಗಳ ಹಿಂದೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತು, 20-25 ಸಿಲಿಂಡರ್. ಅವಾಗ ಆ ಟೈಮಲ್ಲಿ ಎಲ್ಲಾ ಲೇಡೀಸ್ ಸೇರಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಅವ್ರ ಹತ್ರ. ಅವರು ಕೂಡ ಇದ್ ಮಾಡ್ಲಿಲ್ಲ. ಮತ್ತೆ ನಾವು ಅಲ್ಲಿ ಇದ್ರ ಹತ್ರನೂ ಎಲ್ಲಾ ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ರು ಯಾವ ರೀತಿಯಲ್ಲೂ ಈ ಹಿಂದೆ ಎಲ್ಲ ವೇಸ್ಟ್ ಎಲ್ಲ ತಗೊಂಡ್ ಬಂದು ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಎಲ್ಲ ಪ್ರತಿಯೊಂದು ತಗೊಂಡು ಈ ಬೆಳಗಿನ ಜಾವ ಎದ್ದು ನೋಡಿದಾಗ ಬರೀ ಹೊಗೆಯೇ ತುಂಬಿಕೊಂಡಿದೆ. ಬೆಳಗಿನ ಜಾವ ನೋಡಿದಾಗ ಈಗ ಈ ಹೊತ್ತಿಗೆ ಪೂರ್ತಿ ಹೊಗೆ ಆವರಿಸಿಕೊಂಡಿದೆ. ಪ್ಲಾಸ್ಟಿಕ್ ಆಗಿರೋದ್ರಿಂದಾಗಿ ಅಷ್ಟು ಬೇಗ ಅಲ್ಲಿ ಅದನ್ನ ನಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಅದು ಮತ್ತೆ ಬೆಂಕಿ ಆವರಿಸ್ಕೊಳ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈ ಕ್ಷಣಕ್ಕೆ ಬೊಮ್ಮನಹಳ್ಳಿಯ ಬೇಗೂರಿನಲ್ಲಿ ಸಂಭವಿಸಿರುವಂತಹ ಬೆಂಕಿ ದುರಂತದಲ್ಲಿ ಈ ಹೊತ್ತಿಗೆ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಬೆಳಿಗ್ಗೆಗೆ ನಮ್ಮ ತಂಡ ಅಲ್ಲಿಗೆ ಹೋಗಿ ಈಗ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಈಗ ಈ ಕ್ಷಣಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಸದ್ಯಕ್ಕೆ ಬೆಂಕಿಯನ್ನ ನಂದಿಸಿದ್ರ? ತಾವು ಸ್ವಲ್ಪ ಹುಷಾರಾಗಿರಿ, ಯಾಕಂತ ಹೇಳಿದ್ರೆ ಅಲ್ಲಿ ಪ್ಲಾಸ್ಟಿಕ್ ರದ್ದಿಗೆ ಬೆಂಕಿ ಹೊತ್ತಿರೋದ್ರಿಂದಾಗಿ ಅದು ಪಸರಿಸಬಹುದು. ಈ ಹೊತ್ತಿಗೆ ಹೇಗಿದೆ ಅಲ್ಲಿನ ಚಿತ್ರಣ? ರಂಜಿತ್, ಪ್ರಮುಖವಾಗಿ ಬೇಗೂರಿನಲ್ಲಿ ಆಗಿರುವಂತಹ ಈ ಒಂದು ಅಗ್ನಿ ದುರಂತ ಏನಿದೆ, ಇಲ್ಲಿ ಅಕ್ರಮವಾಗಿ ವಲಸೆ ಬಂದಂತಹ ಬಾಂಗ್ಲಾದೇಶಿಗರು ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವರದಿಯನ್ನ ಬಿತ್ತರ ಮಾಡಿದ ಬಳಿಕ ಒಂದಿಷ್ಟು ಅಕ್ರಮ ಬಾಂಗ್ಲಾದೇಶಿಗಳೇನಿದ್ರು ಅವರು ಹೊರಗಡೆ ಹೋಗಿದ್ರು. ಸದ್ಯ ಗಮನಿಸ್ತಿರುವಂತಹ ಸ್ಥಳ ಏನಿದೆ ಇದು ಅವರು ತಮ್ಮ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಂತು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಗಳಾಗಿರಬಹುದು, ಗುಜರಿಯನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಅವುಗಳನ್ನ ತಂದು ಈ ಒಂದು ಜಾಗದಲ್ಲಿ ರಾಶಿ ಹಾಕ್ತಾ ಇದ್ರು. ಇದರಿಂದ ಸ್ವಲ್ಪ ದೂರಕ್ಕೆ ಅಂತ ಹೇಳಿದ್ರೆ ಸುಮಾರು 10 ಮೀಟರ್ ದೂರಕ್ಕೆ ತಮ್ಮ ಒಂದು ಶೆಡ್ ಗಳನ್ನ, ತಮ್ಮ ಗುಡಿಸುಗಳನ್ನ ಹಾಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಸುಮಾರು 2 ಗಂಟೆಯ ಸುಮಾರಿಗೆ ಬೆಂಕಿ ಅನಾಹುತ ಆಗಿರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಈ ಭಾಗದಲ್ಲಿ ಗಮನಿಸಿದ್ರೆ ಇನ್ನು ಕೂಡ ಬೆಂಕಿಯ ಒಂದಿಷ್ಟು ಹೊಗೆ ಆಡ್ತಾನೆ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಜಾಗದಲ್ಲಿ ಪ್ಲಾಸ್ಟಿಕ್ ಗಳೇನಿದೆ, ಪ್ಲಾಸ್ಟಿಕ್ ಗಳ ರಾಶಿ, ಅದರ ಜೊತೆಗೆ ಒಂದಿಷ್ಟು ಈ ಟಿನ್ಗಳು, ಸ್ಪ್ರೇ ಟಿನ್ಗಳಾಗಿರಬಹುದು, ಮತ್ತೆ ಕಬ್ಬಿಣದ ತುಂಡುಗಳೇನಿದೆ ಅವುಗಳನ್ನ ತಂದು ಇಲ್ಲಿ ಸಂಗ್ರಹವನ್ನ ಮಾಡಿದ್ರು. ಮತ್ತೆ ಪ್ಲಾಸ್ಟಿಕ್ ನ ರಾಶಿ, ಪ್ಲಾಸ್ಟಿಕ್ ನ ವಸ್ತುಗಳು ಹೆಚ್ಚಾಗಿರೋದ್ರಿಂದಾಗಿ ಇನ್ನು ಕೂಡ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಆಗಿತ್ತು. ಅದಾದ ಬಳಿಕ 3 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳ ಬರುತ್ತೆ. ಬೆಂಕಿ ಪಸರಿಸದಂತೆ 4 ಕಡೆಯಲ್ಲೂ ಕೂಡ ಅಗ್ನಿಶಾಮಕ ವಾಹನವನ್ನ ನಿಲ್ಲಿಸಿ ಬೆಂಕಿ ಹೊರಭಾಗಕ್ಕೆ, ಈ ಜಾಗದಿಂದ ಹೊರಭಾಗಕ್ಕೆ ಹೋಗದೆ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಕಳೆದ 5 ಗಂಟೆಯಿಂದ ಕಾರ್ಯಾಚರಣೆಯನ್ನ ನಡೆಸಿದ್ರು ಕೂಡ ಬೆಂಕಿಯ ಹೊಗೆ ಇನ್ನೂ ಕೂಡ ಆಡ್ತಾನೆ ಇದೆ. ಅದನ್ನ ನಿಲ್ಲಿಸಲಿಕ್ಕೆ ಇನ್ನೂ ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಕಳೆದ 5 ಗಂಟೆಯಿಂದ ಸುಮಾರು 5 ವಾಟರ್ ಜೆಟ್ ಗಳನ್ನ ಬಳಸಲಾಗಿದೆ. ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿಯನ್ನ ಎಷ್ಟೇ ನಂದಿಸುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಹೊಗೆ ಇನ್ನೂ ಆಡ್ತಾ ಇದೆ. ಪ್ರಮುಖವಾಗಿ ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವಂತಹ ಒಂದಿಷ್ಟು ಸಂಶಯಗಳು ಕೂಡ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಳೆದ 2 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಬೆಂಕಿ ಅನಾಹುತ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಪೊಲೀಸರಾಗಿರಬಹುದು ಯಾರು ಕೂಡ ಎಚ್ಚರವನ್ನ ವಹಿಸಿರಲಿಲ್ಲ. ಇಲ್ಲಿದ್ದಂತಹ ಒಂದಿಷ್ಟು ಅಕ್ರಮ ವಲಸಿಗರು ಏನಿದ್ದಾರೆ ಅವರು ಗ್ಯಾಸ್ ಫಿಲ್ಲಿಂಗ್ ಮತ್ತೆ ಅದರ ಜೊತೆಗೆ ಈ ರೀತಿಯಾಗಿ ಕಸವನ್ನ ಆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವರನ್ನ ತಡೆಯುವಂತಹ ಕೆಲಸ ಆಗಿರಬಹುದು, ಅದಕ್ಕೆ ಸ್ಟಾಪ್ ಮಾಡುವಂತಹ ಕೆಲಸ ಆಗಿರಬಹುದು, ಇಲ್ಲಿನ ಪೊಲೀಸರು ಮಾಡಲಿಲ್ಲ. ಪ್ರಮುಖವಾಗಿ ಇದೀಗ ಈ ಒಂದು ಅನಾಹುತ ಆಗಿರುವಂತದ್ದು ಸದ್ಯ ಯಾವುದೇ ರೀತಿಯಾಗಿ ಜೀವಾಪಾಯ ಆಗಿಲ್ಲ. ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಸ್ಥಳೀಯ ನಿವಾಸಿಗಳು, ಇಲ್ಲಿ ಶೆಡ್ ನಲ್ಲಿದ್ದಂತಹ ನಿವಾಸಿಗಳೇನಿದ್ದಾರೆ ಅವರನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ತೋರಿದ್ದಾರೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಒಂದು ಶೆಡ್ ಇದೆ. ಆ ಶೆಡ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆ ಶೆಡ್ ನ ಮುಂಭಾಗದಲ್ಲೇ ಇದ್ದಂತಹ ಒಂದಿಷ್ಟು ವಸ್ತುಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಅದೃಷ್ಟವಶಾತೆಂಬಂತೆ ಉಳಿದ 4-5 ಶೆಡ್ಗಳಿಗೆ ಯಾವುದೇ ರೀತಿಯಾಗಿಲ್ಲ. ಅಲ್ಲಿ ವಾಸ ಕೂಡ ಇದ್ದಂತದ್ದು ಒಂದಿಷ್ಟು ಅಕ್ರಮ ಬಾಂಗ್ಲಾದ ವಲಸಿಗರೇನಿದ್ರೆ ಅವರು ವಾಸ ಇದ್ರು. ಮತ್ತೆ ಈ ಪ್ಲಾಸ್ಟಿಕ್ ನ ರಾಶಿ ಆಗಿರೋದ್ರಿಂದಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಆ ಒಂದು ಪ್ಲಾಸ್ಟಿಕ್ ನ ರಾಶಿ ಏನಿದೆ, ಎಲ್ಲಿ ಬೆಂಕಿ ಹತ್ಕೊಂಡಿದೆ ಆ ಒಂದು ಜಾಗಕ್ಕೆ ಸಂಪೂರ್ಣವಾಗಿ ವಾಟರ್ ನ ಸಪ್ಲೈ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದು ಕಡೆ
ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ನೋಡಿ, ಈ ಕ್ಷಣದ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ತಾವು ಗಮನಿಸ್ತಾ ಇದ್ದೀರಿ. ಸುಟ್ಟು ಕರಕಲಾಗಿರುವಂತ ಆ ಜೋಪಡಿಗಳು, ಸುಟ್ಟು ಕರಕಲಾಗಿರುವಂತ ಅವರು ಅಲ್ಲಿದ್ದಂತ ಸಮಯದಲ್ಲಿ ಇದ್ದಂತ ರದ್ದಿ ಮತ್ತೊಂದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ, ಹೊಗೆ ಆಡ್ತಾ ಇದೆ. ನಮ್ಮ ಪ್ರತಿನಿಧಿ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಹಿಂಗಾಗಿರಬಹುದು ಅನ್ನುವಂತ ಶಂಕೆ ಇದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 3:30 ಸುಮಾರಿಗೆ ಬೆಂಕಿ ಕಾಣಿಸಿಕೊಳ್ತು ಅಂತ ಹೇಳಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹೇಳ್ತಾರೆ. ತಕ್ಷಣ ಬರ್ತಾರೆ, ಬೆಂಕಿ ನಂದಿಸಿದ್ದಾರೆ. ಭಯಾನಕವಾಗಿ ಆವರಿಸ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅದು ಆಕ್ಚುಲಿ ಆ ಪ್ಲಾಸ್ಟಿಕ್ ರದ್ದಿ ಮತ್ತೊಂದು ಎಲ್ಲವೂ ಕೂಡ ಅಲ್ಲಿ ಬೇಕು ಬೇಡದಿದ್ದು ಎಲ್ಲವೂ ಇತ್ತು ಅಲ್ಲಿ. ಹಾಗಾಗಿ ಬೆಂಕಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟೊತ್ತು ಬೇಕಾಯಿತು. ಮತ್ತೆ ಕೊಟ್ಟರು ಅವ್ರ ಜಾಗ